Hello my dear students, welcome back to my channel. In this session, I will start a new lesson, that is a third lesson of second PUC organic chemistry, that is aldehydes, ketones and carboxylic acid. This is a very important chapter both for theory point of view as well as NEET and CET point of view. ಟೋಟಲ್ ಥಿಯರಿಯಲ್ಲಿ ಟೋಟಲ್ 8 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ ಕ್ವಶನ್ ಒಂದಿರುತ್ತೆ, 5 ಮಾರ್ಕ್ ಕ್ವಶನ್ ಒಂದಿರುತ್ತೆ. ಟೋಟಲ್ ಥಿಯರಿಯಲ್ಲಿ ನಿಮಗೆ ಈ ಚಾಪ್ಟರ್ ಇಂದ 8 ಮಾರ್ಕ್ಸ್ ಬರುತ್ತೆ. ಓಕೆ, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಜನರಲಿ aldehydes, ketones and carboxylic acids are collectively called as carbonyl compounds. Aldehydes, ketones and carboxylic acids are collectively called as carbonyl compounds. ಯಾಕದನ್ನ carbonyl compounds ಅಂತ ಕರಿತೀವಿ ಅಂದ್ರೆ due to the presence of carbonyl group. What is that carbonyl group? The compound, the organic compound which containing C double bond O. The organic compound which containing C double bond O group is called carbonyl group. ಆಲ್ಡಿಹೈಡ್, ಕೀಟೋನ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಈ ಕಾರ್ಬೋನಿಲ್ ಗ್ರೂಪ್ ಇರೋದ್ರಿಂದ ಅದನ್ನ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತಾನೂ ಕೂಡ ಕರಿತೀವಿ. ಸಿ, ಆಲ್ಡಿಹೈಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ. ಆಲ್ಡಿಹೈಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ RCHO. Ketones are represented by the general formula. Ketones are represented by the general formula RCOR-. And carboxylic acids are represented by the general formula. Carboxylic acids are represented by the general formula RCOOH. ನೋಡಿ, ಈ ಮೂರು ಕಾಂಪೌಂಡ್ಸ್ ಅಲ್ಲಿ ಕೂಡ ಕಾರ್ಬೋನಿಲ್ ಗ್ರೂಪ್ ಇದೆ. ನೋಡಿ, even in the case of aldehyde also there is a presence of CO group, even in the case of ketone as well as carboxylic acid. ಎಲ್ಲದರಲ್ಲಿ ಕೂಡ ಈ ಒಂದು ಕಾರ್ಬೋನಿಲ್ ಗ್ರೂಪ್ ಇರೋದ್ರಿಂದ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಕಾರ್ಬೋನಿಲ್ ಕಾಂಪೌಂಡ್ಸ್. And what is a functional group of aldehyde? Aldehydes functional group is CHO. Nodi, CHO is a functional group of aldehyde, and CO is a functional group of ketone, and COOH is a functional group of carboxylic acid. What is a functional group of aldehyde? CHO. Functional group ಅಂದ್ರೆ ಗೊತ್ತಿದೆ, it is an atom or group of atom which determines the properties of organic compound. ಆಲ್ಡಿಹೈಡಿಕ್ ಪ್ರಾಪರ್ಟಿನ ಡಿಟರ್ಮೈನ್ ಮಾಡ್ತಕ್ಕಂಥ ಗ್ರೂಪ್ ಆಫ್ ಆಟಮ್ಸ್ ಯಾವುದು? CHO. ಕೀಟೋನ್ಸ್ ಪ್ರಾಪರ್ಟಿನ ಡಿಟರ್ಮೈನ್ ಮಾಡ್ತಕ್ಕಂಥ ಗ್ರೂಪ್ C ಡಬಲ್ ಬಾಂಡ್ O. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಪ್ರಾಪರ್ಟಿನ ಡಿಟರ್ಮೈನ್ ಮಾಡ್ತಕ್ಕಂಥ ಕಾಂಪೌಂಡ್ ಯಾವುದು? C ಡಬಲ್ ಬಾಂಡ್ O OH. ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್. See, these aldehydes, ketones and carboxylic acids are widely spread in plant and animal kingdom. ಪ್ಲಾಂಟ್ ಮತ್ತೆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಈ ಒಂದು ಆಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸ್ಪ್ರೆಡ್ ಆಗಿದೆ. ಅಂಡ್ ಆಲ್ಸೋ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಬಯಾಲಜಿಕಲ್ ಪ್ರೋಸೆಸ್ ಆಫ್ ಲೈಫ್. ಬಯಾಲಜಿಕಲ್ ಪ್ರೋಸೆಸ್ ಅಲ್ಲಿ ಕೂಡ ಈ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇನ್ವಾಲ್ವ್ ಆಗಿರ್ತವೆ. ಹಾಗಾದ್ರೆ ನಾವು ಈ ಒಂದು ಆಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಯಾಕೆ ಸ್ಟಡಿ ಮಾಡಬೇಕು? ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್? ನೋಡಿ, ಈ ಚಾಪ್ಟರ್ ಅಲ್ಲಿ ಆಲ್ಡಿಹೈಡ್ಸ್, ಕೀಟೋನ್ಸ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ, ಬಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸಮ್ವಾಟ್ ಡಿಫರೆಂಟ್ ಟು ದಟ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್. ಅದನ್ನ ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಆಫ್ಟರ್ ಕಂಪ್ಲೀಟಿಂಗ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಐ ವಿಲ್ ಸ್ಟಾರ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಓಕೆ, what are the applications of aldehydes and ketones? Applications. See, aldehydes and ketones, they add flavor and fragrance to the nature. ಈ ಒಂದು ನ್ಯಾಚುರಲಿ ಅಕ್ಕರಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫ್ಲೇವರ್ ಮತ್ತೆ ಫ್ರಾಗ್ರೆನ್ಸ್ ಗೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಅದರಲ್ಲಿರ್ತಕ್ಕಂಥ ಆಲ್ಡಿಹೈಡ್ ಮತ್ತೆ ಕಿಟೋನಿಕ್ ಫಂಕ್ಷನಲ್ ಗ್ರೂಪ್. ದೇ ಆಡ್, ಒನ್ ಆಫ್ ದ ಅಪ್ಲಿಕೇಶನ್ ಈಸ್ ದೇ ಆಡ್ ಫ್ರಾಗ್ರೆನ್ಸ್ ಅಂಡ್ ಫ್ಲೇವರ್ ಟು ದ ನೇಚರ್. ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ನ್ಯಾಚುರಲಿ ಅಕ್ಕರಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಒಳ್ಳೆ ಫ್ಲೇವರ್ ಇರುತ್ತೆ, ಫ್ರಾಗ್ರೆನ್ಸ್ ಇರ್ತದೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ವೆನಿಲಿನ್. ವೆನಿಲಿನ್ is the organic compound, that is, this is the structure of vanillin. Aldehydic functional group ಇದೆ, that is CHO OH OCH3. This is the structure of vanillin. It is a naturally occurring compound. This vanillin is obtained from vanilla beans. ವೆನಿಲಿನ್ ಅಂತಕ್ಕಂಥ ಫ್ಲೇವರ್ ಕಾಂಪೌಂಡ್ ಇಂದ ಏನು ಈ ಒಂದು ವೆನಿಲಾ ಫ್ಲೇವರ್ ಬರುತ್ತೆ, ದ ರೀಸನ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ CHO group. The vanillin is obtained from vanilla beans. These are the naturally occurring organic compounds. ನೆಕ್ಸ್ಟ್ ಅದೇ ತರ
salicylaldehyde. Salicylaldehyde. These are the naturally occurring compound. Salicylaldehyde. It is obtained from meadowsweet. Formula CHOOH. Meadowsweet. Salicylaldehyde is obtained from meadowsweet. Similarly, cinnamaldehyde. 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 Cinnamaldehyde is obtained from cinnamon. Cinnamaldehyde is obtained from cinnamon. This is cinnamaldehyde. Cinnamaldehyde obtained from cinnamon. Cinnamon ಅಂತಂದ್ರೆ ಚಕ್ಕೆ. ಚಕ್ಕೆದು ಈ ಒಂದು ಫ್ಲೇವರ್ ಅಥವಾ ಫ್ರಾಗ್ರೆನ್ಸ್ ಏನಿರುತ್ತೆ ಅದಕ್ಕೆ ರೀಸನ್ ಬಂದು ಈ ಒಂದು CHO ಗ್ರೂಪ್ ಇರೋದ್ರಿಂದ. ದಿಸ್ cinnamaldehyde is obtained from cinnamon and salicylaldehyde is obtained from meadowsweet and vanillin is obtained from vanilla beans. ಅಂದ್ರೆ ಈ ಒಂದು ನ್ಯಾಚುರಲಿ ಅಕ್ಕರಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಫ್ಲೇವರ್ ಮತ್ತೆ ಫ್ರಾಗ್ರೆನ್ಸ್ ಅನ್ನ ಕೊಡ್ತಕ್ಕಂಥದಕ್ಕೆ ರೀಸನ್ ಏನಂದ್ರೆ ಅದರಲ್ಲಿ ಇರ್ತಕ್ಕಂಥ ಈ ಒಂದು CHO ಗ್ರೂಪ್. ಫಸ್ಟ್ ಪಾಯಿಂಟ್ ಏನಂದ್ರೆ ದೇ ಆಡ್ ಫ್ಲೇವರ್ ಅಂಡ್ ಫ್ರಾಗ್ರೆನ್ಸ್ ಟು ದ ನೇಚರ್. ದೆನ್ and these aldehydes and ketones also used as a solvent. For example, acetone ಅಂತ ಕೇಳಿರ್ತೀರಾ, CH3CO CH3 nail polish remover. ಈ ಒಂದು ಅಸಿಟೋನ್ ಅನ್ನ ಅಥವಾ ಇನ್ನು ಬೇರೆ ಒಂದು ಕೀಟೋನ್ಸ್ ಅನ್ನ ಅಥವಾ ಆಲ್ಡಿಹೈಡ್ಸ್ ಅನ್ನ ನಾವು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಒನ್ ಮೋರ್ ಅಪ್ಲಿಕೇಶನ್ ಈಸ್ ದೇ ಯೂಸ್ಡ್ ಆಸ್ ಎ ಸಾಲ್ವೆಂಟ್. ಅಂಡ್ ಒನ್ ಮೋರ್ ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ದೇ ಮೇನ್ಲಿ ಯೂಸ್ಡ್ ಇನ್ ದ ಫಾರ್ಮಾಸ್ಯೂಟಿಕಲ್ಸ್ ಟು ಆಡ್ ಫ್ಲೇವರ್. ಈ ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಒಂದು ಡ್ರಗ್ಸ್ ಗೆ ಫ್ಲೇವರ್ಸ್ ನ ಕೊಡೋದಕ್ಕೋಸ್ಕರ ಈ ಆಲ್ಡಿಹೈಡ್ಸ್ ಕೀಟೋನ್ಸ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಮೆನಿ ಫುಡ್ ಪ್ರಾಡಕ್ಟ್ಸ್. ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಈ ಒಂದು ಆಲ್ಡಿಹೈಡ್ಸ್ ಕೀಟೋನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಒನ್ ಮೋರ್ ಅಪ್ಲಿಕೇಶನ್ ಈಸ್ ದೀಸ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಅಡಿಸಿವ್ಸ್. ಗಮ್ಸು ಈ ತರದ್ದು ಏನ್ ಬರುತ್ತೆ, ಅಡಿಸಿವ್ಸು, ಪೇಂಟ್ಸು, ಪ್ಲಾಸ್ಟಿಕ್ಕು, ಪರ್ಫ್ಯೂಮ್ಸ್ ಅನ್ನ ಪ್ರಿಪೇರ್ ಮಾಡೋಕ್ಕೂ ಕೂಡ ಈ ಆಲ್ಡಿಹೈಡ್ಸ್ ಕೀಟೋನ್ಸ್ ನ ಯೂಸ್ ಮಾಡ್ತಾರೆ. ರೆಸಿನ್ಸು, ಫ್ಯಾಬ್ರಿಕ್ಸು ಇವೆಲ್ಲನೂ ಕೂಡ ಪ್ರಿಪೇರ್ ಮಾಡೋಕ್ಕೆ ಈ ಒಂದು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ನ ಯೂಸ್ ಮಾಡ್ತಾರೆ. ದಿಸ್ ಇಸ್ ಅಬೌಟ್ ದ ಅಪ್ಲಿಕೇಶನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಈಗ ನೆಕ್ಸ್ಟ್ ನೋಡೋಣ, ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಏನು. ಜಸ್ಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಕಾರ್ಬೋನಿಲ್ ಗ್ರೂಪ್. ಈಗ ತಾನು ಹೇಳಿದೆ ಕಾರ್ಬೋನಿಲ್ ಗ್ರೂಪ್ ಅಂದ್ರೆ ದ ಆಲ್ಡಿಹೈಡ್ or any organic compound which containing C double bond O group. CO group ಇರ್ತಕ್ಕಂಥ ಕಾಂಪೌಂಡ್ಸ್ ಅನ್ನ ನಾವು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇನ್ ಕಾರ್ಬೋನಿಲ್ ಕಾಂಪೌಂಡ್, in any organic compound which containing carbonyl group which is directly attached to the hydroxy group is called carboxylic acid. ಕಾರ್ಬೋನಿಲ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಹೈಡ್ರಾಕ್ಸಿ ಗ್ರೂಪ್ ಲಿಂಕ್ ಆಗಿದ್ರೆ ಅದನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ವಿ ನೋ ದಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ RCOOH. ಅಂಡ್ ವಾಟ್ ಆರ್ ದ ಡೆರಿವೇಟಿವ್ಸ್ ಆಫ್ ದೀಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸಪೋಸ್ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ OH ಗ್ರೂಪ್ ಅನ್ನ ರೀಪ್ಲೇಸ್ ಮಾಡಿ ನಾವೇನಾದ್ರೂ ಹ್ಯಾಲೋಜನ್ ಹಾಕಿದ್ರೆ ದ ಪ್ರಾಡಕ್ಟ್ obtained is RCOX, that is acid halides. This is acid halides. ಅಂದ್ರೆ ಇವಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ದೀಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕಾರ್ಬೋನಿಲ್ ಗ್ರೂಪ್. ನೋಡಿ ಇದರಲ್ಲಿ ಕೂಡ CO ಗ್ರೂಪ್ ಇದೆ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಡೆರಿವೇಟಿವ್ಸ್ ಹೇಳ್ತಾ ಇದ್ದೀನಿ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಈಸ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್ ಫಾರ್ಮ್ ಆಸಿಡ್ ಹ್ಯಾಲೈಡ್ಸ್. ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಹಾಕಿದ್ರೆ ಆಸಿಡ್ ಕ್ಲೋರೈಡ್ ಆಗುತ್ತೆ. ಸಿಮಿಲರ್ಲಿ if hydroxy group is replaced by NH2 group is called amide. The name of this compound is amide. This is also carbonyl compound. If OH group is replaced by OR dash, this is ester. OR dash, this is ester. Acidic halides, amides, ester. Suppose if OH group is replaced by RCO R dash. Suppose if OH group is replaced by OCOR, this is anhydrides. See, these are the derivatives of carboxylic acid. ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ನಾವು ಪ್ರಿಪೇರ್ ಮಾಡಬಹುದು. These are the derivatives of carboxylic acid and all these compounds are also considered as a carbonyl compound. ಯಾಕಂದ್ರೆ C double bond group ಎಲ್ಲದರಲ್ಲಿ ಇದೆ. But properties of carbonyl group aldehydes ketones properties are entirely different from that of these organic compounds.
ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಆಲ್ಡಿಹೈಡ್ಸ್ ಅಂಡ್ ವಾಟ್ ಈಸ್ ದ ಸ್ಟ್ರಕ್ಚರಲ್ ಡಿಫರೆನ್ಸ್ ಬಿಟ್ವೀನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅನ್ನೋದನ್ನ ನೋಡೋಣ. ಈಗ ಆಲ್ಡಿಹೈಡ್ಸ್ ಕೀಟೋನ್ಸ್ ಜನರಲ್ ಫಾರ್ಮುಲಾ ಹೇಳಿದೆ. ವಾಟ್ ಈಸ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಡಿಹೈಡ್? ಆಲ್ಡಿಹೈಡ್ಸ್ ಆರ್ represented by the general formula RCHO. RCHO. We know that valency of carbon is 4. 2 valency of carbon is satisfied by oxygen. Another valency is satisfied by hydrogen, and another by alkyl or aryl group. And ketones. Ketones are represented by the general formula. Ketones are represented by the general formula RCOR dash. Here, see, this is the structural difference. Andre, in aldehyde, the carbonyl carbon containing at least one hydrogen irlebeku. Carbonyl carbon ge hydrogen link agirlebeku. Hence, this is the functional group of aldehyde. But in the case of ketones, carbonyl carbon do not carry hydrogen. Carbonyl carbon ke hydrogen irabadu. Instead of that, what is that R and R dash group? That R and R dash group must be either alkyl group or aryl group. Alkyl group andre methylo, ethylo, propylo ಅಥವಾ C6H5 ಯಾವ್ದು ಬೇಕಾದರೂ ಆಗಬಹುದು. R and R dash group may be either alkyl or aryl. But here in aldehyde, CO group must be directly attached to at least one hydrogen. ಈ ಕಡೆನೂ ಹೈಡ್ರೋಜನ್ ಇರಬಹುದು, ಬಟ್ in aldehyde this R group may be either hydrogen or alkyl group or aryl group or aryl group. But in the case of ketone, R and R dash group must be either alkyl group or aryl group. Either alkyl group or aryl group. This is the structural difference between aldehydes and ketone. In both the cases, the hybridized state of carbonyl carbon is sp2. Okay, let us discuss the classification of aldehydes and ketones. First, aldehydes. Aldehydes. We know that aldehydes are represented by the general formula. Aldehydes are represented by the general formula RCHO. Okay. What are aldehydes? These are the carbonyl compound in which the carbonyl carbon containing at least one hydrogen and other side by either hydrogen or alkyl or aryl group. These aldehydes are further classified into two types. These aldehydes are mainly classified into two types. One is aliphatic aldehydes and another one is aromatic aldehyde. Aliphatic and aromatic aldehyde. What is the difference between aliphatic and aromatic aldehyde? In aliphatic aldehyde, the carbonyl carbon containing hydrogen along with the R group must be alkyl group or hydrogen. ನೋಡಿ, ಈ ಆಲಿಫೆಟಿಕ್ ಆಲ್ಡಿಹೈಡ್ಸ್ ಅಲ್ಲಿ ಫಂಕ್ಷನಲ್ ಗ್ರೂಪ್ ಅಂತೂ CHO ಇದ್ದೇ ಇರುತ್ತೆ. ಹೈಡ್ರೋಜನ್ ಮಸ್ಟ್ ಬಿ ಅಟ್ಯಾಚ್ ಟು ದ ಕಾರ್ಬೋನಿಲ್ ಕಾರ್ಬನ್. ಬಟ್ ಅನದರ್ ಸೈಡ್ ಈ ಕಡೆ ಆರ್ ಗ್ರೂಪ್ ಅಂತಕ್ಕಂಥದ್ದು ಏನಿದೆ ಅದು ಹೈಡ್ರೋಜನ್ ಆದ್ರೂ ಆಗಿರ್ಬೋದು ಅಥವಾ ಆಲ್ಕೈಲ್ ಗ್ರೂಪ್ ಆದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹೈಡ್ರೋಜನ್ ಹಾಕ್ತೀನಿ. ಹೈಡ್ರೋಜನ್ ಹಾಕಿದ್ರೆ ಏನ್ ಬರುತ್ತೆ ಪ್ರಾಡಕ್ಟ್? HCHO, ಫಾರ್ಮಾಲ್ಡಿಹೈಡ್. ಹಾಗಾದ್ರೆ ಆರ್ ಹತ್ರ CH3 ಹಾಕಿದ್ರೆ ಏನ್ ಬರುತ್ತೆ? CH3CHO, ದಟ್ ಈಸ್ ಅಸಿಟಾಲ್ಡಿಹೈಡ್, ಪ್ರೊಪಿಯೋನಾಲ್ಡಿಹೈಡ್, ಎಕ್ಸೆಟ್ರಾ. These aliphatic aldehydes are represented by the another general formula CnH2nO. CnH2nO. If substitute n is equal to 1, n is equal to 1 ಹಾಕಿದ್ರೆ ಏನು ಬರುತ್ತೆ? CH2O ಬರುತ್ತೆ. CH2O ಅಂದ್ರೆ ನೋಡಿ CH2O. ಅದೇ ತರ n is equals to 2 ಹಾಕಿ ಏನು ಬರುತ್ತೆ? C2H4O. ನೋಡಿ C2H4O ಬರುತ್ತೆ. Hence, this is the one more general formula for aliphatic aldehyde. What are aliphatic aldehyde? These are the carbonyl compound in which the carbonyl carbon is attached to at least one hydrogen and another side is by either hydrogen or alkyl group. These are represented by the general formula CnH2nO. Examples are formaldehyde, acetaldehyde and so on. Let us discuss later the examples of aldehydes and ketone. Okay, then what are aromatic aldehydes? Name alle ide nodi. Aromatic aldehydes andre ಏನಿರಬೇಕು? ಬೆನ್ಝೀನ್ ರಿಂಗ್ ಇರಬೇಕು, ಅರೈಲ್ ಗ್ರೂಪ್ ರಿಂಗ್ ಆಗಿರಬೇಕು. ಹಿಯರ್ ಇನ್ aromatic aldehyde the R group must be aryl group. R group must be aryl group. Then what is a example?
ಬೆನ್ಸಾಲ್ಡಿಹೈಡ್ ನ ಎಕ್ಸಾಂಪಲ್ ಕೊಡಬಹುದು. C6H5 CHO. C6H5 here R is replaced by aryl group. C6H5 CHO. This is benzaldehyde. In aromatic aldehyde, CHO group is directly linked to aromatic ring अथवा benzene ring. This is the classification of aldehyde, aliphatic as well as aromatic. Next, classification of ketones. What are ketones? These are the carbonyl compounds in which ketones, okay, ketones are represented by the general formula RCOR dash. Here in these are the carbonyl compound in which the carbonyl carbon do not containing hydrogen. ಯಾವ ಕಡೆನೂ ಕೂಡ hydrogen link ಆಗಿರಬಾರದು. Both the side is linked to either alkyl group or aryl group. Again, these ketones are again classified into two types. One is aliphatic ketones, and second one is aromatic ketone. Here same. What are aliphatic ketone? In aliphatic ketone, both R and R dash group must be alkyl group. ಇಲ್ಲಿ ಏನಾಗಿರಬೇಕು? R ಮತ್ತೆ R dash group ಏನಾಗಿರಬೇಕು? ಆಲ್ಕೈಲ್ ಗ್ರೂಪೇ ಆಗಿರಬೇಕು. ಮೀಥೈಲ್, ಈಥೈಲ್, ಪ್ರೊಪೈಲ್ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್ CH3 CO CH3. CO ಹಂಗೆ ಇದೆ. R is CH3, R dash is also CH3. I will take one more example. CH3 CO CH2 CH3. Here R is CH3, R dash is C2H5. Ethyl methyl ketone ಅಂತ ಕೂಡ ಕರಿತೀವಿ ನಾವು ಇದನ್ನ. This is dimethyl ketone. This is ethyl methyl ketone or butanone ಅಂತಾನೂ ಕೂಡ IUPAC ನಿಮ್ಮಿದೆ, ಮುಂದೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಕ್ಲಾಸಿಫಿಕೇಶನ್ ಬರುತ್ತೆ. In ketone, if R is equal to R dash, for example, in this case, R is equal to R dash. This type of ketones are called as a symmetrical ketones. ನೋಡಿ, R group, R dash ಎರಡೂ ಕೂಡ ಸೇಮ್ ಇತ್ತು ಅಂದ್ರೆ ಅದನ್ನ symmetrical ketones ಅಂತ ಕರಿತೀವಿ. Suppose if R is not equal to R dash ಇದ್ರೆ that is considered as unsymmetrical ketone. For example, which is R here? Methyl. R dash is ethyl, C2H5. ethyl methyl ether. ಇದನ್ನೇ ಫಸ್ಟ್ ನೇಮ್ ಮಾಡಬೇಕು, ಯಾಕಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ethyl, ಆಮೇಲೆ methyl, then ketone. Here R is not equal to R dash, hence it is called mixed ketone ಅಥವಾ unsymmetrical ketone. If R is equal to R dash, it is called as symmetrical ketone or simple ketone. Even aliphatic ketones also represented by the general formula CnH2nO, same general formula, but ketones always start from 3 carbon onwards. ಒಂದು ketone exist ಆಗಬೇಕಾದ್ರೆ ನೋಡಿ, C double bond O ಅಲ್ಲಿ ಒಂದು ಕಾರ್ಬನ್ ಇರುತ್ತೆ, ಎರಡೂ ಕಡೆ ಕಾರ್ಬನ್ ಕಂಟೈನಿಂಗ್ ಗ್ರೂಪ್ ಇರಬೇಕು. ಇಲ್ಲಿ ಒಂದು ಮಿನಿಮಮ್ ಒಂದು ಕಾರ್ಬನ್ ಇರಲೇಬೇಕು, ಇಲ್ಲಿ ಒಂದು ಮಿನಿಮಮ್ ಕಾರ್ಬನ್ ಇರಬೇಕು. ಅದಕ್ಕೆ ಇಲ್ಲಿ ಈ ಜನರಲ್ ಫಾರ್ಮುಲಾದಲ್ಲಿ ಸೇಮ್ ಅಲಿಫೆಟಿಕ್ ಆಲ್ಡಿಹೈಡ್ಸ್ ಜನರಲ್ ಫಾರ್ಮುಲಾನೇ ಇದಕ್ಕೂ ಆಗುತ್ತೆ. ಹಿಯರ್ ಬಟ್ ಹಿಯರ್ N will start from 3 onwards. Here N is equal to 3 ಹಾಕಿ. ಫಸ್ಟ್ ಕೀಟೋನ್ ಯಾವುದು? ಅಸಿಟೋನ್. N is C3 H6O. ನೋಡಿ, C3H6O. This is the general formula for aliphatic ketone. Then what is aromatic ketone? In aromatic ketone, R dash must be aryl group. Any one, ಎರಡೂ aryl group ಆಗಿರಬಹುದು, ಅಥವಾ any one of the R and R dash group may be aryl group. For example, CH3 CO C6H5, acetophenone C6H5 CO C6H5. This is benzophenone. ನೋಡಿ, ಈ ಎರಡೂ ಕೂಡ ಆರೋಮೆಟಿಕ್ ಕೀಟೋನ್ಗೆ ಎಕ್ಸಾಂಪಲ್. ಬಟ್ ಆರೋಮೆಟಿಕ್ ಕೀಟೋನ್ ಅಂದ್ರೆ ಏನಿಲ್ಲ, CO ಗ್ರೂಪ್ ಡೈರೆಕ್ಟ್ ಆಗಿ ಬೆನ್ಸಿನ್ಗೆ ಲಿಂಕ್ ಆಗಿರ್ಬೇಕು. ಎರಡೂ ಕಡೆ ಬೆನ್ಸಿನ್ ರಿಂಗ್ ಇರ್ಬೋದು, ಇಲ್ಲ ಒಂದ್ ಕಡೆ ಆದ್ರೂ ಇರ್ಬೋದು. ಅದಕ್ಕೆ ಹೇಳಿದೆ, ವಾಟ್ ಆರ್ ಆರೋಮೆಟಿಕ್ ಕೀಟೋನ್? ದೀಸ್ ಆರ್ ದ ಕಾರ್ಬೋನಿಲ್ ಕಾಂಪೌಂಡ್ ಇನ್ ವಿಚ್ ದ ಕಾರ್ಬೋನಿಲ್ ಕಾರ್ಬನ್ ಕ್ಯಾರೀಸ್ ಅಟ್ ಲೀಸ್ಟ್ ಒನ್ ಅರೈಲ್ ಗ್ರೂಪ್. ಯಾವುದಾದ್ರೂ ಒಂದು ಕಡೆ ಅರೈಲ್ ಗ್ರೂಪ್ ಇರ್ಬೋದು. ಫಸ್ಟ್ ಎಕ್ಸಾಂಪಲ್ ಏನ್ ತಗೊಂಡಿದ್ದೀನಿ, ಅದು ಅಸಿಟೋಫಿನನ್, ಇದು ಬೆನ್ಸೋಫಿನನ್. ಇದು ಆರೋಮೆಟಿಕ್ ಆಲ್ಡಿಹೈಡ್ಸ್ ಮತ್ತೆ ಆರೋಮೆಟಿಕ್ ಕೀಟೋನ್ಸ್ಗೆ ಜನರಲ್ ಫಾರ್ಮುಲಾ ಇರೋದಿಲ್ಲ. ದಿಸ್ ಇಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ನೆಕ್ಸ್ಟ್ ನಾಮನ್ಕ್ಲೇಚರ್ ನೋಡೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೇನ್ IUPAC ಜನರಲ್ ಆಗಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ.
In the IUPAC naming system, first aldehydes ಬಗ್ಗೆ ಹೇಳ್ತಾ ಇದ್ದೀನಿ. Aldehydes. In the IUPAC naming system, aldehydes are named as, for example, alkane. In the IUPAC naming system, aldehydes are named by replacing suffix e of the corresponding alkane by AL ಅಂತಕ್ಕಂಥದ್ದನ್ನ ಯೂಸ್ ಮಾಡ್ಬೇಕು ನಾವು. ಯಾವುದು ಈಗ ಫಾರ್ ಎಕ್ಸಾಂಪಲ್ ಪೇರೆಂಟ್ ಚೈನ್ ಅಲ್ಲಿ 2 ಕಾರ್ಬನ್ ಆಟಮ್ ಇದ್ರೆ ಈಥೇನ್ ಅಂತ ಬರೆದು ಲಾಸ್ಟ್ ಟರ್ಮಿನಲ್ ಲೆಟರ್ E is replaced by AL. Always in the IUPAC naming system, aldehydes are named by replacing suffix E of the corresponding alkane by AL. Alkane ಇದ್ದಿದ್ದು ಏನಾಗುತ್ತೆ, alkanol ಆಗುತ್ತೆ. AL, not OL. OL is for alcohols. In ketones, suffix E of the corresponding alkane is replaced by ONE, alkanone. Ella ketones do name end with ONE. Aldehydes name always ends with AL. In the IUPAC naming system, aldehydes are named by replacing suffix E of the corresponding alkane by AL. Ketones are named by replacing suffix E of the corresponding alkane by ONE. Let us discuss some examples of aldehydes and ketones. Okay, first one HCHO. First common name, then IUPAC name. Common name and IUPAC name. ಇಲ್ಲಿ ಫಾರ್ಮುಲಾ ಬರೀತೀನಿ. HCHO. What is the common name of this compound? Formaldehyde. ನೋಡಿ, ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಫಾರ್ಮಾಲ್ಡಿಹೈಡ್ ಏನಪ್ಪಾ ಅಂದ್ರೆ 40% ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಈಸ್ ಕಾಲ್ಡ್ ಫಾರ್ಮಲಿನ್. ಫಾರ್ಮಲಿನ್ ಸೊಲ್ಯೂಷನ್ ಅನ್ನು ಪ್ರಿಪೇರ್ ಮಾಡೋಕ್ಕೆ ಈ ಫಾರ್ಮಾಲ್ಡಿಹೈಡ್ ಅನ್ನು ಯೂಸ್ ಮಾಡ್ತಾರೆ. ವಾಟ್ ಈಸ್ ಫಾರ್ಮಲಿನ್? 40% ಸೊಲ್ಯೂಷನ್ ಆಫ್ ಫಾರ್ಮಾಲ್ಡಿಹೈಡ್ ಈಸ್ ನೋನ್ ಆಸ್ ಫಾರ್ಮಲಿನ್. ಓಕೆ, ಇಲ್ಲಿ ವಾಟ್ ಈಸ್ IUPAC ನೇಮ್? ಎಷ್ಟು ಕಾರ್ಬನ್ ಆಟಮ್ ಇದೆ? ಫಸ್ಟ್ IUPAC ನೇಮ್ ಮಾಡ್ಬೇಕಾದ್ರೆ ಫಸ್ಟ್ ಪೇರೆಂಟ್ ಚೈನ್ ತಗೋಬೇಕು. ಬಟ್ ಇಲ್ಲಿ ಇರೋದೇ ಒಂದು ಕಾರ್ಬನ್ ಆಟಮ್. ಡೈರೆಕ್ಟ್ ಆಗಿ ನಾನು ಒಂದು ಕಾರ್ಬನ್ ತಗೋತಾ ಇದ್ದೀನಿ. ಅದು ಪೇರೆಂಟ್ ಚೈನ್ ಅಲ್ಲಿ ಇರೋದೇ ಒಂದು ಕಾರ್ಬನ್. ಒಂದು ಕಾರ್ಬನ್ ಅಂದಮೇಲೆ ಕರೆಸ್ಪಾಂಡಿಂಗ್ ಆಲ್ಕೇನು ಮೀಥೇನ್. Here there is a presence of functional group. Which functional group here? Aldehyde, that is CHO. While naming aldehyde, the last terminal letter E is replaced by AL. This is the IUPAC name of formaldehyde. Common name is formaldehyde. IUPAC name is methanol. Next one, CH3CHO. The common name of this compound is acetaldehyde. What is the common name? Acetaldehyde. Common name is acetaldehyde. Then what is IUPAC name? Count the number of carbon atom. How many carbon atoms are there? 2. Hence what is the root word? Eth. Carbon containing single bond. Hence it is ANE. 2 carbon atom idre ethane. 3 idre propane. 4 idre butane, pentane, and so on. But here there is a presence of aldehydic functional group. Hence, while naming the aldehydes, the last terminal letter E is replaced by AL, because ovals cannot be placed together. So that we should remove E and add AL. This is ethanol. This is acetaldehyde, is a common name. Then CH3, CH2, CHO. The common name of this compound is propionaldehyde. Common name of this compound is propionaldehyde. What is IUPAC name? Total number of carbon atoms are 3, hence prop. All are single bond, hence it is ANE. Is replaced by AL. Propanol is the IUPAC name. Propionaldehyde is the common name. Then CH3, CH2, CHO. This is normal chain. The common name is N-butyraldehyde. Common name is N-butyraldehyde. What is IUPAC name? Total number of carbon atoms are 4. Hence, but is a root word.
parent chain containing only single bond, hence it is ANE is replaced by AN. Clear? IUP common name is N-butyraldehyde. Why we should use N here? Here in aldehyde 4 carbon onwards isomers are possible. Isomers ಬರುತ್ತೆ, isobutyraldehyde ಈ ತರ ಬೇರೆ ಎಲ್ಲ ಬರುತ್ತೆ. ಇದು ನಾರ್ಮಲ್ ಚೈನ್ ಇರೋದ್ರಿಂದ, ಸ್ಟ್ರೈಟ್ ಚೈನ್ ಇರೋದ್ರಿಂದ we can use N-butyraldehyde. IUPAC name is butanol. Okay. Here CH3 CH CH3 CHO. See, this is also butyraldehyde, no doubt, because this compound containing 4 carbon, 1, 2, 3, 4 carbon, butyraldehyde, but it is not N-butyraldehyde. This is isobutyraldehyde. Isobutyraldehyde. Why we are using iso? The group CH3 CH3 group is there. Whenever the organic compound containing CH3 CH3 in the common naming system, we can consider this group as iso group. Total number of carbon atoms are 4, hence isobutyraldehyde is the common name. Then what is IUPAC name? Here this is not the ಮೇನ್ ಚೈನ್, ಅಂದ್ರೆ ಅದು ಸಿಂಪಲ್ ಚೈನ್ ಅಲ್ಲ, ಬರೀ ಮೇನ್ ಚೈನ್ ಮಾತ್ರ ಇಲ್ಲ. ದಿಸ್ ಇಸ್ ಇನ್ ದಿಸ್ ಕಾಂಪೌಂಡ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಬ್ರಾಂಚೆಡ್ ಚೈನ್, ಬ್ರಾಂಚಸ್ ಇದೆ. ಅದಕ್ಕೆ ವೈಲ್ ನೇಮಿಂಗ್ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಈ ತರ ಬ್ರಾಂಚಸ್ ಇದ್ದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ ಕಾಲ್ಡ್ ಅ ಪೇರೆಂಟ್ ಚೈನ್. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದಟ್ while selecting the parent chain, even the functional group carbon also selected as a parent chain, and numbering is always started from the carbon atom, functional group carbon atom. ಈಗ parent chain ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೀಗ ನಂಬರಿಂಗ್ ಮಾಡ್ಬೇಕು. ಎಲ್ಲಿಂದ ನಂಬರಿಂಗ್ ಮಾಡಬೇಕು? ಎಂಡ್ ಇಂದ ನಂಬರಿಂಗ್ ಮಾಡ್ಬೇಕು. ಎಂಡ್ ಅಂದ್ರೆ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಅಲ್ಲೇ ಎಂಡ್ ಕಾರ್ಬನ್ ಇದೆ, ಆ ಎಂಡ್ ಕಾರ್ಬನ್ ಇದ್ದಾನೆ ನಂಬರಿಂಗ್ ಮಾಡಿ 1 2 3. ಈಗ ಗೊತ್ತಿದೆ, ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಂಬರಿಂಗ್ ಮಾಡಬೇಕು. ಫಸ್ಟ್ ರೂಲ್ ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡಿ ಬ್ರಾಂಚಸ್ ಇದ್ದಾಗ, ಆಫ್ಟರ್ ದ ಫಂಕ್ಷನಲ್ ಗ್ರೂಪ್ ಆಲ್ಡಿಹೈಡ್ಸ್ ಅಲ್ಲಿ ಆಲ್ಡಿಹೈಡ್ ಕಾರ್ಬನ್ ಇಂದಾನೆ ನಂಬರಿಂಗ್ ಮಾಡಿದ್ದಾದ್ಮೇಲೆ ಫಸ್ಟ್ ಆ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಅನ್ನ ನೇಮ್ ಮಾಡ್ಬಿಡಿ. ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ಸ್ ಆರ್ ಕಾಲ್ ಇಟ್ ಆಸ್ ಪ್ರಿಫಿಕ್ಸ್ ಅನ್ನ ನೇಮ್ ಮಾಡಿ. ಏನಿದೆ ಪ್ರಿಫಿಕ್ಸ್? ಮೀಥೈಲ್ ಇದೆ. ಆ ಮೀಥೈಲ್ ಯಾವ ಕಾರ್ಬನ್ಗೆ ಲಿಂಕ್ ಆಗಿದೆ? ಸೆಕೆಂಡ್ ಕಾರ್ಬನ್ಗೆ. ಹೆನ್ಸ್ ದ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ 2-methyl. ಪೇರೆಂಟ್ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 3 ಇದೆ. ಹೆನ್ಸ್ ಪ್ರೋಪ್ ಸಿಂಗಲ್ ಬಾಂಡ್ ನೋಡಿ 2-methyl. ಪೇರೆಂಟ್ ಚೈನ್ ಕಂಟೈನಿಂಗ್ 3 ಕಾರ್ಬನ್, ಪ್ರೋಪ್ ಎಲ್ಲ ಸಿಂಗಲ್ ಬಾಂಡ್ ಇದೆ AN. ದಟ್ E is replaced by AL. ಯಾಕಂದ್ರೆ ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಇದೆ. ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ the last terminal letter E is replaced by AL. Hence isobutyraldehyde is a common name. 2-methyl propanol is a IUPAC name. Okay, one more example ತಗೋಣ. CH3 CHO. See, ಇದಕ್ಕೊಂದು ಕಾಮನ್ ನೇಮ್ ಇದೆ. ಬಟ್ ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ, ದಿಸ್ ಇಸ್ ದ ಪೇರೆಂಟ್ ಚೈನ್. ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ದ ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ಸ್ ಆರ್ ಇಂಡಿಕೇಟೆಡ್ ಬೈ ಎ ಗ್ರೀಕ್ ಲೆಟರ್ಸ್ ಆಲ್ಫಾ, ಬೀಟಾ, ಗಾಮಾ ಅಂಡ್ ಡೆಲ್ಟಾ. ಗ್ರೀಕ್ ಲೆಟರ್ಸ್ ನ ಯೂಸ್ ಮಾಡಬೇಕು. ಯಾವಾಗ? 1 2 3 ಯೂಸ್ ಮಾಡಂಗಿಲ್ಲ. ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ಸ್ ಆರ್ ಇಂಡಿಕೇಟೆಡ್ ಬೈ ಗ್ರೀಕ್ ಲೆಟರ್ಸ್ ಆಲ್ಫಾ, ಬೀಟಾ, ಗಾಮಾ. ಯಾವುದು ಆಲ್ಫಾ? ಇಲ್ಲಿ ಫಂಕ್ಷನಲ್ ಗ್ರೂಪ್ ಡೈರೆಕ್ಟ್ ಆಗಿ, ಫಂಕ್ಷನಲ್ ಗ್ರೂಪ್ CHO, ಫಂಕ್ಷನಲ್ ಗ್ರೂಪ್ ಡೈರೆಕ್ಟ್ ಆಗಿ ಲಿಂಕ್ ಆಗಿರೋ ಕಾರ್ಬನ್ ಆಲ್ಫಾ ಟು ದ ನೆಕ್ಸ್ಟ್ ಕಾರ್ಬನ್ ಆಟಮ್ ಈಸ್ ಬೀಟಾ. ಈಗ ನಾವು ಇದನ್ನ ನೇಮ್ ಮಾಡ್ಬೇಕಾದ್ರೆ, ವಾಟ್ ಇಸ್ ದ ನೇಮ್ ಆಫ್ ದಿಸ್ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್? ಮಿಥಾಕ್ಸಿ. ಮೀತ್ ಅಂದ್ರೆ 1 ಕಾರ್ಬನ್ ಇದೆ ಪ್ಲಸ್ ಆಕ್ಸಿಜನ್ ಇದೆ, ಮೀತ್ ಆಕ್ಸಿ. ಮೀಥೈಲ್ ಗ್ರೂಪ್ ಪ್ಲಸ್ ಆಕ್ಸಿಜನ್ ಎರಡು ಇರೋದ್ರಿಂದ ಅದನ್ನ ಮೆಥಾಕ್ಸಿ ಅಂತ ಕನ್ಸಿಡರ್ ಮಾಡಬಹುದು. ಈ ಮೆಥಾಕ್ಸಿ ಗ್ರೂಪ್ ಯಾವ ಕಾರ್ಬನ್ಗೆ ಲಿಂಕ್ ಆಗಿದೆ? 1 2 2 ಅಂತ ಮೆನ್ಷನ್ ಮಾಡಂಗಿಲ್ಲ. ಅದು IUPAC ನೇಮ್ ಅಲ್ಲಿ. ಕಾಮನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ 1 2 3 ನಂಬರ್ಸ್ ನ ಯೂಸ್ ಮಾಡಂಗಿಲ್ಲ. ದ ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ಸ್ ಆರ್ ಇಂಡಿಕೇಟೆಡ್ ಬೈ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ. ಹಾಗಾದ್ರೆ ಮೆಥಾಕ್ಸಿ ಗ್ರೂಪ್ ಯಾವ ಕಾರ್ಬನ್ಗೆ ಲಿಂಕ್ ಆಗಿದೆ? ಆಲ್ಫಾ ಕಾರ್ಬನ್ಗೆ. ಹೆನ್ಸ್ ದ ಕಾಮನ್ ನೇಮ್ ಈಸ್ ಆಲ್ಫಾ ಮೆಥಾಕ್ಸಿ. 3 ಕಾರ್ಬನ್ ಆಟಮ್ ಇರ್ತಕ್ಕಂಥ ಆಲ್ಡಿಹೈಡ್ ಯಾವುದು? ಪ್ರೊಪಿಯೋನಾಲ್ಡಿಹೈಡ್. ಆಲ್ಫಾ ಮೆಥಾಕ್ಸಿ ಪ್ರೊಪಿಯೋನಾಲ್ಡಿಹೈಡ್. ದೆನ್ ವಾಟ್ ಈಸ್ IUPAC ನೇಮ್? ಈಗ IUPAC ನೇಮ್ ಮಾಡಬೇಕಾದ್ರೆ ಪೇರೆಂಟ್ ಚೈನ್ ನ ತಗೊಳ್ಳಿ.
ನಂಬರಿಂಗ್ ಮಾಡಿ 1 2 3 ಅಂತ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಅನ್ನ ನೇಮ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಪೊಸಿಷನ್ ಈಸ್ ಸೆಕೆಂಡ್ ಪೊಸಿಷನ್, ಹೆನ್ಸ್ IUPAC ನೇಮ್ ಈಸ್ 2-methoxypropionate. 2-methoxypropionate. This is the IUPAC name. Okay, then one more compound, CH3 CH OH CH2 CHO. Okay, what is a common name? What is the common name of this compound? Here, this is a parent chain. 1, 2, 3, 4 carbons are there, and one more hydroxy group is there. ನೋಡಿ, ಒಂದೇ ಕಾಂಪೌಂಡ್ ಅಲ್ಲಿ OH CHO ಎರಡೂ ಬಂದಾಗ ಇದನ್ನ ನಾವು ಮೇನ್ ಪೇರೆಂಟ್ ಚೈನ್ ಆಗಿ ಕನ್ಸಿಡರ್ ಮಾಡಿಕೊಂಡು ಸೆಕೆಂಡರಿ ಸಫಿಕ್ಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಇದನ್ನ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಅಂತಾನೆ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ವೆನೆವರ್ OH ಗ್ರೂಪ್ ಈಸ್ ಆಕ್ಟ್ಸ್ ಆಸ್ ಎ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್, ಇಟ್ ಈಸ್ ನೇಮ್ಡ್ ಆಸ್ ಹೈಡ್ರಾಕ್ಸಿ. ಎಲ್ಲಿದೆ ಹೈಡ್ರಾಕ್ಸಿ? ಇಲ್ಲಿಂದ ನಂಬರಿಂಗ್ ಮಾಡಂಗಿಲ್ಲ, ನಂಬರಿಂಗ್ ಆಮೇಲೆ ಮಾಡ್ಕೊಳ್ಳೋಣ UPAC ನೇಮ್ಗೆ. ಬಟ್ ಕಾಮನ್ ನೇಮ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ದ ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ಸ್ ಆರ್ ಇಂಡಿಕೇಟೆಡ್ ಬೈ using alpha, beta, gamma and delta. Which is alpha here? Functional group direct agi link agiro carbon alpha. To the next carbon is beta. To the next carbon is gamma. ಹಾಗಾದ್ರೆ ಹೈಡ್ರಾಕ್ಸಿ ಯಾವ ಕಾರ್ಬನ್ ಗೆ ಲಿಂಕ್ ಆಗಿದೆ? ಬೀಟಾ ಕಾರ್ಬನ್ ಗೆ ಲಿಂಕ್ ಆಗಿದೆ. Hence common name is beta hydroxy. Beta hydroxy. Parent chain ಅಲ್ಲಿ ಎಷ್ಟು ಕಾರ್ಬನ್ ಇದೆ? 4. Butyraldehyde. Beta hydroxy butyraldehyde. Beta hydroxy butyraldehyde is a common name. Then IUPAC name ಮಾಡಬೇಕಾದ್ರೆ alpha beta ಬೇಡ, 1 2 3 ತಗೊಳ್ಳೋಣ. ನಂಬರಿಂಗ್, this is a parent chain. Numbering is always started from the functional group, aldehydic functional group, and here the hydroxy group is attached to third carbon, hence 3 hydroxy. Parent chain containing 4 carbon, but all are single bond. A and E is replaced by A. 3 hydroxy butanol. ಇನ್ನು ಬೇರೆ ಎಕ್ಸಾಂಪಲ್ಸ್ ಇದೆ. ಮೆಟೀರಿಯಲ್ ನೋಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅದು ಸ್ಪೆಷಲ್ ಟೈಪ್ ಆಫ್ ಕಾಂಪೌಂಡ್ಸ್. ಅದು ಏನಂದ್ರೆ, ವೆನೆವರ್ ದ CHO ಗ್ರೂಪ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ರಿಂಗ್ ಕಾಂಪೌಂಡ್ಸ್. ಅರ್ಥ ಮಾಡ್ಕೊಳ್ಳಿ, CHO ಗ್ರೂಪ್ ಡೈರೆಕ್ಟ್ ಆಗಿ ಯಾವುದೇ ಒಂದು ರಿಂಗ್ಗೆ ಲಿಂಕ್ ಆದಾಗ the suffix carbaldehyde is used after the full name of cycloalkane. ಅಂದ್ರೆ CHO ಗ್ರೂಪ್ ಡೈರೆಕ್ಟ್ ಆಗಿ ಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ ಗೆ ಲಿಂಕ್ ಆದಾಗ ಆ ಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ ಒರಿಜಿನಲ್ ನೇಮ್ ಇದೆ, ಅದನ್ನ ಕಂಪ್ಲೀಟ್ ನೇಮ್ ಮಾಡಿ ಲಾಸ್ಟ್ ಅಲ್ಲಿ AL ಅಂತ ನೇಮ್ ಮಾಡಬಾರ್ದು. ಇನ್ಸ್ಟೆಡ್ ಆಫ್ AL we can use carbaldehyde. I will take one example. What is the name of this compound? Cyclohexane. ಇದು ರಿಂಗ್. ಇದು ಈ ತರ ರಿಂಗ್ ಕಾಂಪೌಂಡ್ ಗೆ ಅಲ್ಲೇನಾದ್ರೂ CHO ಡೈರೆಕ್ಟ್ ಆಗಿ ಲಿಂಕ್ ಆಗಿದ್ರೆ, whenever the CHO group is directly linked to cyclic ring compound, in that case, in the IUPAC naming system as well as common naming system, the suffix carbaldehyde is used after the original name of the ring, after the full name of the ring. Either bit badi. What is the full name of this ring? Cyclohexane. Cyclohexane ಅಂತ ಬರಬೇಡಿ. ಫಸ್ಟ್ ಆ ಒಂದು ರಿಂಗ್ ಅನ್ನ ನೇಮ್ ಮಾಡ್ಕೊಂಬಿಡಿ. ಫಾಲೋಡ್ ಬೈ CHO ಇದ್ದಾಗ E ನ ರಿಮೂವ್ ಮಾಡಿ AL ತಗೊಳಂಗಿಲ್ಲ. ಈಗ ನಾವೇನಂತ ನೇಮ್ ಮಾಡಬೇಕು? ಕಾರ್ಬಾಲ್ಡಿಹೈಡ್ ಅಂತ ನೇಮ್ ಮಾಡಬೇಕು. ಕಾರ್ಬಾಲ್ಡಿಹೈಡ್ ಇದು ಒಂದು ಸ್ಪೆಷಲ್ ಟೈಪ್ ಆಫ್ ಹೊಸ ರೂಲ್. ಇದು ಸ್ಪೆಷಲ್ ಟೈಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ವೆನೆವರ್ ದ CHO ಗ್ರೂಪ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ರಿಂಗ್ ಕಾಂಪೌಂಡ್, in that case the suffix carbaldehyde is used after the full name of that cycloalkane. Which cycloalkane it is? Cyclohexane, that is carbaldehyde. Innೊಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್, what is the name of this compound? ಈ ತರ ರಿಂಗ್ ಗೆ ಲಿಂಕ್ ಆದಾಗ ನಾವು AL ಅಂತ ಯೂಸ್ ಮಾಡಂಗಿಲ್ಲ. ಆಗ ಒರಿಜಿನಲ್ ನೇಮು ಏನಂತ ನೇಮ್ ಮಾಡಬೇಕಾಗತ್ತೆ? ಕಾರ್ಬಾಲ್ಡಿಹೈಡ್ ಅಂತ ನೇಮ್ ಮಾಡಬೇಕಾಗುತ್ತೆ. ಫಸ್ಟ್ ಕಾರ್ಬಾಲ್ಡಿಹೈಡ್ ಅಂತ ಬರೀಬಾರ್ದು. ವೆನೆವರ್ ದ CHO ಗ್ರೂಪ್ ಈಸ್ ಲಿಂಕ್ಡ್ ಟು ರಿಂಗ್, ಇನ್ ದಟ್ ಕೇಸ್ ಫಸ್ಟ್ ನಾವು ಆ ರಿಂಗ್ ಅನ್ನ ನೇಮ್ ಮಾಡಿ ಫಾಲೋಡ್ ಬೈ ಕಾರ್ಬಾಲ್ಡಿಹೈಡ್. ವಾಟ್ ಈಸ್ ದ ನೇಮ್ ಆಫ್ ದಿಸ್ ರಿಂಗ್? ಇದನ್ನ ಬಿಟ್ಬಿಡಿ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ರಿಂಗ್? ಸೈಕ್ಲೋಬ್ಯೂಟೇನ್. ಫಾಲೋಡ್ ಬೈ CHO ನ ಕಾರ್ಬಾಲ್ಡಿಹೈಡ್ ಅಂತ ಟ್ರೀಟ್ ಮಾಡಬೇಕು. ಕಾರ್ಬಾಲ್ಡಿಹೈಡ್.
ಸೈಕ್ಲೋಬ್ಯೂಟೇನ್ ಕಾರ್ಬಾಲ್ಡಿಹೈಡ್. ಸೈಕ್ಲೋಬ್ಯೂಟೇನ್ ಕಾರ್ಬಾಲ್ಡಿಹೈಡ್. ಸಪೋಸ್ ಏನಾದ್ರೂ ಇಲ್ಲಿ ಬೆನ್ಝೀನ್ ಇದ್ರೆ, ಸಪೋಸ್ ಫಸ್ಟ್ ಬೆನ್ಝೀನ್ ಈಸ್ ಆಲ್ಸೋ ಒನ್ ಆಫ್ ದ ಸೈಕ್ಲಿಕ್ ಕಾಂಪೌಂಡ್. ಅದಕ್ಕೆ ನಾವು ಅದನ್ನ ಏನ್ ಮಾಡಬೇಕು, ಸೈಕ್ಲಿಕ್ ಕಾಂಪೌಂಡ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕು. ಅದು ಕೂಡ ರಿಂಗ್ ಆಗುತ್ತೆ. ಆಗ ನಾವು ಅದನ್ನ ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂತ ನೇಮ್ ಮಾಡೋದು. ಇನ್ಸ್ಟೆಡ್ ಆಫ್ ಸೈಕ್ಲೋಹೆಕ್ಸೇನ್ ಅಂತ ನೇಮ್ ಮಾಡಬೇಕು. ಒರಿಜಿನಲ್ ನೇಮ್ ಆಫ್ ದಟ್ ರಿಂಗ್ ಈಸ್ ಬೆನ್ಝೀನ್. ಬೆನ್ಜಾಲ್ಡಿಹೈಡ್ ಆರ್ ಬೆನ್ಝೀನ್ ಕಾರ್ಬಾಲ್ಡಿಹೈಡ್. ರಿಂಗ್ ಟೈಪ್ ಆಫ್ ಕಾಂಪೌಂಡ್ಸ್ ಗೆ CHO ಡೈರೆಕ್ಟ್ ಆಗಿ ಲಿಂಕ್ ಆದಾಗ ಮಾತ್ರ ನಾವು ಕಾರ್ಬಾಲ್ಡಿಹೈಡ್ ಅಂತಕ್ಕಂಥ ಸಫಿಕ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, CHO. See, common name. Common name is thallaldehyde. Common name is thallaldehyde. What is the IUPAC name? ಈಗ ತಾನೇ ಹೇಳಿದ ರೂಲು, whenever the CHO group is directly linked to ring, in that case the suffix carbaldehyde is used after the full name of the ring. ಬಿಟ್ಬಿಡಿ, ಈಗ ಫುಲ್ ನೇಮು, ಒರಿಜಿನಲ್ ನೇಮ್ ಆಫ್ ದಿಸ್ ರಿಂಗ್ ಈಸ್ ಬೆನ್ಝೀನ್. ಓಕೆ, ಬೆನ್ಝೀನ್ ಇದೆ. ಬಟ್ ಬೆನ್ಝೀನ್ ಇರೋದ್ರ ಜೊತೆಗೆ ಬಟ್ ಫಂಕ್ಷನಲ್ ಗ್ರೂಪ್ CHO ಒಂದಿಲ್ಲ, ಟೋಟಲ್ 2 CHO ಗ್ರೂಪ್ ಇದೆ. ಆ 2 CHO ಗ್ರೂಪ್ ಪೊಸಿಷನ್ ನ ಲೊಕೇಟ್ ಮಾಡಿ. CH ಗ್ರೂಪ್ ಇಲ್ಲಿ ಲಿಂಕ್ ಆಗಿದೆ, ಫಸ್ಟ್ ಪೊಸಿಷನ್, ದಿಸ್ ಇಸ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಪೊಸಿಷನ್. ಓಕೆ, IUPAC ನೇಮ್ ಇಸ್ ಬೆನ್ಝೀನ್ ಡೈ ಕಾರ್ಬಾಲ್ಡಿಹೈಡ್. ಯಾಕಂದ್ರೆ 2 CHO ಗ್ರೂಪ್ ಇದೆ, ಸಾರಿ 2 CHO ಗ್ರೂಪ್ ಇದೆ. CHO ಗ್ರೂಪ್ 2 ಇದೆ. IUPAC ನೇಮ್ ಮಾಡಿದಾಗ ಬೆನ್ಝೀನ್ 1,2 ಡೈ ಕಾರ್ಬಾಲ್ಡಿಹೈಡ್. ಬೆನ್ಝೀನ್ 1,2 ಡೈ ಕಾರ್ಬಾಲ್ಡಿಹೈಡ್. ಬೆನ್ಝೀನ್ 1,2 ಡೈ ಕಾರ್ಬಾಲ್ಡಿಹೈಡ್. ಒರಿಜಿನಲ್ ನೇಮ್ ಆಫ್ ದಿಸ್ ರಿಂಗ್ ಈಸ್ ಬೆನ್ಝೀನ್. ಯಾವ್ಯಾವ ಪೊಸಿಷನ್ ಅಲ್ಲಿ CHO ಗ್ರೂಪ್ ಲಿಂಕ್ ಆಗಿದೆ, ಫಸ್ಟ್ ಮತ್ತೆ ಸೆಕೆಂಡ್ ಪೊಸಿಷನ್ ಅಲ್ಲಿ. ಅದಕ್ಕೆ 1 and 2 2 ಕಾರ್ಬಾಲ್ಡಿಹೈಡ್ ಇದೆ, ಅದಕ್ಕೆ ಡೈ ಕಾರ್ಬಾಲ್ಡಿಹೈಡ್. ಬೆನ್ಝೀನ್ 1,2 ಡೈ ಕಾರ್ಬಾಲ್ಡಿಹೈಡ್. ಓಕೆ, aromatic ಕಾಂಪೌಂಡ್ ಇನ್ನೊಂದು ನೋಡೋಣ. ವಿ ನೋ ದಟ್ ದಿಸ್ ಇಸ್ ಬೆನ್ಜಾಲ್ಡಿಹೈಡ್ ಆರ್ ಬೆನ್ಝೀನ್ ಕಾರ್ಬಾಲ್ಡಿಹೈಡ್. IUPAC ನೇಮು ಕೂಡ ಹೌದು, ಕಾಮನ್ ನೇಮು ಕೂಡ ಹೌದು. ಇದನ್ನ ಕಾಮನ್ ನೇಮ್ ಅಲ್ಲಿ ಬೆನ್ಜಾಲ್ಡಿಹೈಡ್ ಅಂತ ತಗೋತೀವಿ, ಬಟ್ IUPAC ನೇಮು ಕೂಡ ಬೆನ್ಜಾಲ್ಡಿಹೈಡ್ ಅಂತ ಯೂಸ್ ಮಾಡಬಹುದು, ಅಥವಾ ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂತ ಯೂಸ್ ಮಾಡಬಹುದು. ಓಕೆ, ಸಪೋಸ್ ಈಗ ಈ ಪೊಸಿಷನ್ ಅಲ್ಲಿ ಬ್ರೋಮಿನ್ ಹಾಕೋತೀವಿ. ವಾಟ್ ಈಸ್ ಅ ಕಾಮನ್ ನೇಮ್? What is the common name of this compound? See, this is aromatic compound. In the case of aromatic compound, ಫಂಕ್ಷನ್ ಯಾವುದಾದ್ರೂ ಒಂದು ಸಬ್ಸ್ಟಿಟ್ಯೂಟೆಂಟ್ ರೂಪ ಲಿಂಕ್ ಆಗಿರ್ತಕ್ಕಂಥ ಕಾರ್ಬನ್ ಬಿಟ್ಟು ನೆಕ್ಸ್ಟ್ ಕಾರ್ಬನ್ ಏನಿದೆ, ದಿಸ್ ಇಸ್ ಆರ್ಥೋ, ಟು ದ ನೆಕ್ಸ್ಟ್ ಕಾರ್ಬನ್ ಈಸ್ ಮೆಟಾ, ಟು ದ ನೆಕ್ಸ್ಟ್ ಕಾರ್ಬನ್ ಈಸ್ ಪ್ಯಾರಾ. ಈಗ ಫಂಕ್ಷನಲ್ ಗ್ರೂಪ್ ಏನಿದೆ, ಫಂಕ್ಷನಲ್ ಗ್ರೂಪ್ ಡೈರೆಕ್ಟ್ ಆಗಿ ಲಿಂಕ್ ಆಗಿರೋ ಕಾರ್ಬನ್ ನ ಬಿಟ್ಟು ನೆಕ್ಸ್ಟ್ ಕಾರ್ಬನ್ ಏನಿದೆ, ದಟ್ ಈಸ್ ಆರ್ಥೋ, ಟು ದ ನೆಕ್ಸ್ಟ್ ಕಾರ್ಬನ್ ಈಸ್ ಮೆಟಾ, ಟು ದ ನೆಕ್ಸ್ಟ್ ಕಾರ್ಬನ್ ಈಸ್ ಪ್ಯಾರಾ. Here bromine is attached to meta position, hence metabromo, and the main name of this compound is benzaldehyde. Metabromo benzaldehyde. And IUPAC name is, in the case of IUPAC naming system, we have to give the number to the benzene ring. Functional group direct link agiro carbon idu 1 2 3 4 5 6. ಹಾಗಾದ್ರೆ ಸಬ್ಸ್ಟಿಟ್ಯೂಟ್, ಯಾಕಂದ್ರೆ ಇದು ಒರಿಜಿನಲ್ ನೇಮ್ ಇದೆ. ಬಟ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಬೆನ್ಜಾಲ್ಡಿಹೈಡ್. ಈ ಬೆನ್ಜಾಲ್ಡಿಹೈಡ್ಗೆ ಥರ್ಡ್ ಪೊಸಿಷನ್ ಅಲ್ಲಿ ಏನಾಗಿದೆ, ಬ್ರೋಮಿನ್ ಲಿಂಕ್ ಆಗಿದೆ. ಹೆನ್ಸ್ 3 ಬ್ರೋಮೋ ಬೆನ್ಜಾಲ್ಡಿಹೈಡ್ ಅಥವಾ 3 ಬ್ರೋಮೋ ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂತಾನೂ ಕೂಡ ಹೇಳ್ಬೋದು. ಕಾಮನ್ ನೇಮ್ ಅಲ್ಲಿ ಬೆನ್ಜಾಲ್ಡಿಹೈಡ್ ಅಂತ ಯೂಸ್ ಮಾಡಿ, IUPAC ನೇಮಿಂಗ್ ಸಿಸ್ಟಮ್ ಅಲ್ಲಿ ನಾವು ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂತ ನೇಮ್ ಮಾಡಬಹುದು. ಓಕೆ, ಒನ್ ಮೋರ್ ಕಾಂಪೌಂಡ್. ಓಕೆ, benzene CHO NO2. What is a common name? We know that this is benzaldehyde. No doubt, this is benzaldehyde. For this benzaldehyde, nitro group is attached to this position. In common naming system, what is the position of this nitro? Functional group direct link agro carbon to next position is ortho, to the next position is meta, to the next position is para. Here nitro group is present at a para position, hence a para nitro benzaldehyde. Para nitro benzaldehyde is a common name. What is IUPAC name?
IUPAC ನೇಮ್ ನಂಬರಿಂಗ್ ಕೊಟ್ಕೊಳ್ಳೋಣ. ಫಂಕ್ಷನ್ ಗ್ರೂಪ್ ಲಿಂಕ್ ಆಗಿರೋ ಕಾರ್ಬನ್ ಇಂದ 1 2 3 4 5 6 1 2 3 4 ನೈಟ್ರೋ ಗ್ರೂಪ್ is attached to 4th position, hence 4 nitrobenzaldehyde ಅಥವಾ 4 nitrobenzene carbaldehyde. ಒಂದು ಸ್ಪೆಷಲ್ ಟೈಪ್ ಆಫ್ ಕಾಂಪೌಂಡ್ ಇದೆ ಇಲ್ಲಿ. That is CHO, CH2, CH, CHO, CH2, CHO. ಒಂದು ನಿಮಿಷ ಇಲ್ಲಿ ಒಂದು ಸ್ವಲ್ಪ ನೋಡಿ. Both common name as well as IUPAC name is same for this compound. Look at the compound. This compound containing 3 similar functional group CHO, CHO, CHO. ಸರ್ ಹಾಗಾದ್ರೆ ಇದಕ್ಕೆ ನಾವು ಈ ಆರ್ಗ್ಯಾನಿಕ್ ಕಾಂಪೌಂಡ್ ನ ನೇಮ್ ಮಾಡ್ಬೇಕಾದ್ರೆ ಯಾವ ಒಂದು ಪೇರೆಂಟ್ ಚೈನ್ ತಗೋಬೇಕು? ಈಗ ನಾವೇನಾದ್ರೂ ಈ ಪೇರೆಂಟ್ ಚೈನ್ ತಗೊಳಕ್ ಹೋದ್ರೆ ಇದು ಕೂಡ CHO ನೇ, ಅದು ಪೇರೆಂಟ್ ಚೈನ್ಗೆ ಸಿಗಲ್ಲ, ಡೈರೆಕ್ಟ್ ಆಗಿ ನಂಬರಿಂಗ್ ಮಾಡಕ್ ಆಗಲ್ಲ. ಇದನ್ನ ಪೇರೆಂಟ್ ಚೈನ್ ತಗೊಂಡ್ರೆ ಇದು ಸಿಗಲ್ಲ, ಇದನ್ನ ತಗೊಂಡ್ರೆ ಇದು ಸಿಗಲ್ಲ. ಅದರಿಂದ ಒಂದು ರೂಲ್ ಇದೆ, ವೆನ್ ಎವರ್ ದ ಮೋರ್ ದ್ಯಾನ್ 2 similar functional groups are present in the organic compound, you have to select the parent chain excluding those functional groups. ಈಗ ಇದನ್ನ ತಗೊಂಡ್ರೆ ಇದು ಪೇರೆಂಟ್ ಚೈನ್ ಸಿಗಲ್ಲ. ಈಗ ಇವನು ಮೂರು ಜನ ಒಬ್ರೆ, ಮೂರು ಜನ ಸೇಮ್, ಬಟ್ ಇವ್ರಿಬ್ಬರನ್ನ ತಗೊಂಡ್ರೆ ಇವನ್ ಬೇಜಾರ್ ಮಾಡ್ಕೋತಾರೆ, ಇವನ್ ತಗೊಂಡ್ರೆ ಇವನ್ ಬೇಜಾರ್ ಮಾಡ್ಕೋತಾರೆ, ಇವನ್ ತಗೊಂಡ್ರೆ ಇವನ್ ಬೇಜಾರ್ ಮಾಡ್ಕೋತಾರೆ. ಅದಕ್ಕೆ ಸಿಂಪಲ್ ವೇ ಏನಪ್ಪಾ ಅಂದ್ರೆ ಸಾಲ್ವ್ ಮಾಡಕ್ಕೆ, ಇದನ್ನು ತಗೋಬೇಡಿ, ಇದನ್ನು ತಗೋಬೇಡಿ, ಇದನ್ನು ತಗೋಬೇಡಿ, ಆ 3 ಫಂಕ್ಷನ್ ಗ್ರೂಪ್ ಅನ್ನ ಬಿಟ್ಟು ಮಿಕ್ಕಿದನ್ನ ಪೇರೆಂಟ್ ಚೈನ್ ಆಗಿ ತಗೊಳ್ಳಿ. ಯಾವಾಗ ಈ ತರ ಮಾಡಬೇಕು? ಮೋರ್ ದ್ಯಾನ್ 2 ಸಿಮಿಲರ್ ಫಂಕ್ಷನ್ ಗ್ರೂಪ್ ಇದ್ದಾಗ. ಸಪೋಸ್ 2 ಇದ್ರೆ ತೊಂದರೆ ಇಲ್ಲ, ಇದು ಸಿಗ್ತಾ ಇತ್ತು ಪೇರೆಂಟ್ ಚೈನ್ಗೆ, ಅದು ಸಿಗ್ತಾ ಇತ್ತು, ಬಟ್ ಈಗ ಪೇರೆಂಟ್ ಚೈನ್ಗೆ ಸಿಗಲ್ಲ. ಅದಕ್ಕೆ ಮೋರ್ ದ್ಯಾನ್ 2 ಸಿಮಿಲರ್ ಫಂಕ್ಷನ್ ಗ್ರೂಪ್ಸ್ ಇದ್ದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದ ಪೇರೆಂಟ್ ಚೈನ್ ಎಕ್ಸ್ಕ್ಲೂಡಿಂಗ್ ದ ಫಂಕ್ಷನಲ್ ಗ್ರೂಪ್ ಆಲ್ಡಿಹೈಡ್. ಈಗ ನಂಬರಿಂಗ್ ಮಾಡಿ 1 2 3. ಈಗ ನಂಬರಿಂಗ್ ಮಾಡಿದಾಗ ನಂಬರು ಫಂಕ್ಷನಲ್ ಗ್ರೂಪ್ಗೆ ಸಿಕ್ಕಿಲ್ಲ, ಅದಕ್ಕೆ IUPAC ನೇಮ್ ಏನಾಗುತ್ತೆ, ಟೋಟಲ್ 3 ಕಾರ್ಬನ್ ಆಟಮ್ ಇದೆ ಪೇರೆಂಟ್ ಚೈನ್ ಅಲ್ಲಿ, ಹೆನ್ಸ್ ಪ್ರೋಪೇನ್. ಯಾವ್ಯಾವ ಪೊಸಿಷನ್ ಅಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ? 1 2 and 3. ಟೋಟಲ್ ಎಷ್ಟು ಫಂಕ್ಷನಲ್ ಗ್ರೂಪ್ಸ್ ಇದೆ? 3 ಇದೆ. ಸಿ 1 2 3 3 ಕಾರ್ಬನ್ ಆಟಮ್ಸ್ ಆರ್ there. Pro single bond ANE. 1 2 3 ಆರ್ ದ ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್. ಟ್ರೈ AL ಅಂತ ಯೂಸ್ ಮಾಡಬಾರ್ದು. ಯಾವಾಗ AL ಅಂತ ಯೂಸ್ ಮಾಡ್ತೀವಿ? ಫಂಕ್ಷನಲ್ ಗ್ರೂಪ್ ಅಲ್ಲಿ ಇರೋ ಕಾರ್ಬನ್ಗೂ ನಂಬರಿಂಗ್ ಕೊಟ್ಟಿದ್ದಿದ್ರೆ ಆಗ AL ಅಂತ ಯೂಸ್ ಮಾಡಬಹುದಾಗಿತ್ತು. ಅವಾಗಲೇ ನಾವು ಒಂದು ಕೇಸ್ ಹೇಳಿದೆ ನಾನು, ವೆನ್ ಎವರ್ ದ CHO ಗ್ರೂಪ್ ಈಸ್ ಡೈರೆಕ್ಟ್ಲಿ ಲಿಂಕ್ ಟು ರಿಂಗ್, ಇನ್ ದಟ್ ಕೇಸ್ ದ ಸಫಿಕ್ಸ್ ಕಾರ್ಬಾಲ್ಡಿಹೈಡ್ ಈಸ್ ಯೂಸ್ಡ್ ಅಂತ. ಬಟ್ ಈ ಕೇಸಲ್ಲಿ ಕೂಡ ಕಾರ್ಬಾಲ್ಡಿಹೈಡ್ ಅಂತ ಯೂಸ್ ಮಾಡಬಹುದು. ನಂಬರಿಂಗ್ ಕೊಟ್ಟಿಲ್ಲ ಅಂದ್ರೆ ಈಗ ನಾವು ಇದು ಕಾರ್ಬಾಲ್ಡಿಹೈಡ್ ಅಂತ ಯೂಸ್ ಮಾಡಬಹುದು. ಟ್ರೈ ಕಾರ್ಬಾಲ್ಡಿಹೈಡ್. What is IUPAC name of this compound? Propane 1, 2, 3 tricarbaldehyde. ಟ್ರಯಾಲ್ ಅಂತ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಟ್ರಯಾಲ್ ಅಂತ ಯೂಸ್ ಮಾಡೋದು ಯಾವಾಗ, ಆ AL ಅಂತಕ್ಕಂಥ ಒಂದು ಸಫಿಕ್ಸ್ ನ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ನೀವು ತಗೊಳ್ಳೋ ಫಂಕ್ಷನಲ್ ಗ್ರೂಪ್ಗೂ ನಂಬರಿಂಗ್ ಮಾಡಿದಾಗ. ಬಟ್ ಇಲ್ಲಿ ಸೇಮ್ ಅವಾಗಲೇ ಯಾವ ತರ ರಿಂಗ್ಗೆ ಲಿಂಕ್ ಆದಾಗ ಕಾರ್ಬಾಲ್ಡಿಹೈಡ್ ಅಂತ ನೇಮ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ರೂಲ್ ಅನ್ನ ನಾವು ಇದಕ್ಕೂ ಕೂಡ ಅಪ್ಲೈ ಮಾಡ್ಕೋಬಹುದು. ಇದು ಒಂದು ಸ್ಪೆಷಲ್ ಟೈಪ್ ಆಫ್ ಕಾಂಪೌಂಡ್ ಅಷ್ಟೇ. ಓಕೆ, ಅಂಡ್ ಲಾಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಮಾಡೋಣ. ಡಬಲ್ ಬಾಂಡ್ ಇರ್ತಕ್ಕಂಥ ಒಂದು ಆಲ್ಡಿಹೈಡ್, CH3 CH2 CH double bond CH CHO. What is IUPAC name of this compound? IUPAC name of this compound. Okay, select the parent chain. This is a parent chain. Numbering is always started from the functional group. Numbering ilindane start ಮಾಡಿ 1 2 3 4 5. How many carbon atoms are there? 5. What is the root word? Pent. All are single bond? No. ಇಲ್ಲಿ ಡಬಲ್ ಬಾಂಡ್ ಇದೆ. ಎಲ್ಲಿದೆ ಡಬಲ್ ಬಾಂಡ್? ದಿಸ್ ಇಸ್ ಫಸ್ಟ್ ಬಾಂಡ್, ದಿಸ್ ಇಸ್ ಸೆಕೆಂಡ್ ಬಾಂಡ್. ಈಗ ಬರೀ ಸಿಂಗಲ್ ಬಾಂಡ್ ಇದ್ದಿದ್ರೆ ANE ಅಂತ ಯೂಸ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಡಬಲ್ ಬಾಂಡ್ ಬಂದಿರೋದ್ರಿಂದ ಆ ಡಬಲ್ ಬಾಂಡ್ ಅನ್ನ ENE ಅಂತ ರೆಪ್ರೆಸೆಂಟ್ ಮಾಡಬೇಕು. ಎಲ್ಲಿದೆ ಡಬಲ್ ಬಾಂಡ್? ಸೆಕೆಂಡ್ ಪೊಸಿಷನ್ ಅಲ್ಲಿ, ಹೆನ್ಸ್ 2ENE. ಪೆನ್ 2ENE. ವಾಟ್ ಈಸ್ ಅ ಫಂಕ್ಷನಲ್ ಗ್ರೂಪ್? ಆಲ್ಡಿಹೈಡ್. ಆಲ್ಡಿಹೈಡ್ಗೆ ಸೆಕೆಂಡರಿ ಸಫಿಕ್ಸ್ ಏನು? AL ಆಡ್ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು? ಲಾಸ್ಟ್ ಟರ್ಮಿನಲ್ ಟ್ರೀನ ರಿಮೂವ್ ಮಾಡಿ AL ಅಂತ ನೇಮ್ ಮಾಡಬೇಕು. 1AL ಅಥವಾ AL. ಪೆಂಟ್ 2ene ಆಲ್. This is about the introduction and classification of aldehydes and ketones and IUPAC name of aldehyde. In the next video, I will explain the IUPAC nomenclature of ketones. Thank you for watching.